ರಕ್ತದ ಕಲೆ ಇರೋ 2 ಮರದ ಕೊಂಬೆಗಳನ್ನು ವಶಕ್ಕೆ ಪಡೆದಿದ್ದಾರೆ. FSL ವರದಿಯಲ್ಲಿ ರಕ್ತನೇ ಇಲ್ಲ ಅಂತ ಹೇಳ್ತಾರೆ ವರದಿ. ನಟ ದರ್ಶನ್ ಪರ ಹಿರಿಯ ವಕೀಲ CB ನಾಗೇಶ್ ಮಂಡಿಸ್ತಾ ಇರುವಂತಹ ವಾದ ಇದು. ನೋಡಿ, ಮರದ ಕೊಂಬೆಯನ್ನ ನೀವು ವಶಕ್ಕೆ ಪಡೆದಿದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀರಿ, ಅದನ್ನ FSL ಗೆ ಕಳಿಸಿದ್ವಿ ಅಂತಾನೂ ಹೇಳ್ತೀರಿ. ಆದ್ರೆ FSL ವರದಿ ಏನ್ ಹೇಳುತ್ತೆ? FSL ವರದಿ ಹೇಳೋದು ಆ ಮರದ ಕೊಂಬೆಯಲ್ಲಿ ಯಾವುದೇ ರಕ್ತದ ಕಲೆ ಇರಲಿಲ್ಲ ಅಂತ ಹೇಳಿ. ಆ ರಿಪೋರ್ಟ್ ಅನ್ನು ಕೂಡ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ CB ನಾಗೇಶ್ ಅವರು. ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ನೀವು ಹೇಳ್ತಾ ಇದ್ರಿ ರಕ್ತದ ಕಲೆ ಇದೆ ಅಂತ, ಆದ್ರೆ FSL ರಿಪೋರ್ಟ್ ಹೇಳ್ತಾ ಇದೆಯಲ್ಲ ರಕ್ತದ ಕಲೆ ಇಲ್ಲ ಅಂತ ಹೇಳಿ. ಇದು ಜೊತೆಗೆ PSI ತಮ್ಮ ಮೊಬೈಲ್ ನಿಂದ 22 ಸರಿ ಚಾಟ್ ಮಾಡ್ತಾರೆ A14 ಜೊತೆಗೆ. ಹಾಗೆ ಒಂದು ವಿಡಿಯೋನ ಕಳಿಸ್ಕೊಡ್ತಾರೆ, CCTV ಫುಟೇಜ್ ನ. ಆ CCTV ಫುಟೇಜ್ FSL ಹೋದಾಗ ಆ ಮೊಬೈಲ್ ನಲ್ಲಿ ಯಾವುದೇ ವಿಡಿಯೋ ಇಲ್ಲ ಅಂತ ಬರುತ್ತೆ. ಹಾಗಾದ್ರೆ ಅಕಸ್ಮಾತ್ ಏನಾದ್ರೂ ಅದು ಇಲ್ಲ ಅನ್ನೋದಾದ್ರೆ PSI ಅಳಿಸಾಕದ್ರ? ಹಾಗಾದ್ರೆ ನೋಡಿ, ರಕ್ತದ ಕಲೆ ಬಗ್ಗೆನೂ ಮಾತಾಡ್ತಾ ಇದಾರೆ. FSL ವರದಿ ಅಲ್ಲಿ ಇಲ್ಲ ರಕ್ತದ ಕಲೆ ಅಂತ ಹೇಳುತ್ತೆ. ಇಂಥ ತನಿಖೆ ಆಧಾರದಲ್ಲಿ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸೋದಕ್ಕೆ ಸಾಧ್ಯನಾ? ಪಂಚನಾಮದಲ್ಲಿ ರಕ್ತದ ಕಲೆ ಇದೆ, FSL ವರದಿಯಲ್ಲಿ ಇಲ್ಲ, ಯಾಕೆ? ಈ ಬಗ್ಗೆಯೂ ಕೂಡ ಆರೋಪ ಪಟ್ಟಿಯಲ್ಲಿ ವಿವರಣೆ ಇಲ್ಲ. ಸೊ ಇದು CB ನಾಗೇಶ್ ಅವರ ಒಂದು ವಾದ.